ಮೀಟಿಂಗ್ ಆಯಿತು ಸರ್, ತಾವು ಕೂಡ ಭಾಗಿಯಾಗಿದ್ದರೆ ಅದರಲ್ಲಿ ಏನೇನು ಮಾಹಿತಿಗಳು ಬಂತು? ಈಗ ಇದರ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಈ ಹೊಸ ವೈರಸ್ ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ಯಾವುದು ಆ ಥರ ಏನು ಸ್ಪೆಷಲ್ ಪ್ರಿಕಾಷನರಿ ಮೆಜರ್ಸ್ ತಗೊಳ್ಬೇಕು ಅಂತ ಏನೂ ಬಂದಿಲ್ಲ. ಆ್ಯಸ್ ಆಫ್ ನಾವು ನಮ್ಮ ಆಫೀಸರ್ಸ್ದು ಮಾಹಿತಿ ಪ್ರಕಾರ ಇಂಥ ಯಾವ ಕೇಸ್ ನಮ್ಮ ರಾಜ್ಯದಲ್ಲಿ ಯಾವುದೂ ಡಿಟೆಕ್ಟ್ ಆಗಿಲ್ಲ. ಮತ್ತಿದು ಈ ಸೀಸನ್ನಲ್ಲಿ ಕಾಣ್ತಕ್ಕಂಥ ರೆಗ್ಯುಲರ್ ವೈರಸಸ್ ಏನಿರ್ತವೆ ಅದೇ ಕ್ಯಾಟಗರಿದು ಒಂದು ವೈರಸ್ ಇದೆ. ಇದು ಮೈಲ್ಡ್ ವೈರಸ್ ಆಗಿರ್ತದೆ ಮತ್ತು ಇದಕ್ಕೆ ರೆಸ್ಪಿರೇಟರಿ ಟ್ರ್ಯಾಕಿಂದಲೇ ಸ್ಪ್ರೆಡ್ ಆಗ್ತದೆ, ಸ್ನೀಸಿಂಗ್ ಆ್ಯಂಡ್ ಕಾಫಿಂಗ್. ಸೊ ಇದಕ್ಕೆ ಪ್ರೊಟೆಕ್ಟಿವ್ ಮೇಜರ್ಸ್ ಅಂದರೆ ಸ್ವಲ್ಪ ರೆಸ್ಪಿರೇಟರಿ ಹೈಜೀನ್ ಅಂದರೆ ಕಾಫ್ ಮಾಡುವಾಗ, ಸ್ನೀಸ್ ಮಾಡುವಾಗ ಪಬ್ಲಿಕ್ ಪ್ಲೇಸಸಲ್ಲಿ ಮೌತ್ ನೋಸ್ ಕವರ್ ಮಾಡಬೇಕು. ಯಾರಾದರಿಗೆ ಸಿಂಪ್ಟಮ್ಸ್ ಇದ್ದರೆ, ಫೀವರ್ ಸಿಂಪ್ಟಮ್ಸ್ ಇದ್ದರೆ ಅವರು ಪಬ್ಲಿಕ್ ಪ್ಲೇಸಲ್ಲಿ ಹೋದಾಗ ಅವರು ಮೌಥನ್ನು ಕವರ್ ಮಾಡಿಕೊಂಡು ಮಾಸ್ಕ್ ಹಾಕಿಕೊಂಡು ಹೋಗಬೇಕು. No other restrictions for general public has been communicated, and what information we are yet to receive officially from Government of India, but just ನಮಗೆ ಮಾಹಿತಿ ಏನು ಅವರು ಓರಲಿ ಅವರು ಏನು ತಿಳಿಸಿದ್ದಾರೆ ಅಂದರೆ, ಈ ಸುದ್ದಿ ಬೇರೆ ದೇಶದಿಂದ ಬಂದಿರೋ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಈ ಕೇಸಸ್ ಏನು ಬರ್ತವೆ, ಈ ರೆಸ್ಪಿರೇಟರಿ ಇಲ್ನೆಸ್ ಸಂಬಂಧಪಟ್ಟಂದು, ಇನ್ಫ್ಲೂಯೆನ್ಸಾ ಸಂಬಂಧಪಟ್ಟ ಕೇಸಸ್, ಅದರದ್ದು ಸರ್ವಿಲಿಯನ್ಸ್ ಅಂದರೆ ಇಂಥ ಕೇಸಸ್ ಬಂದ ಕೂಡಲೇ ಅದರದ್ದು ಟೆಸ್ಟಿಂಗ್ ಜಾಸ್ತಿ ಮಾಡೋದು. ಮತ್ತು ಈ ಸ್ಪೆಷಲ್ ವೈರಸ್ಸಿಗೆ ಗುರುತಿಸ್ಲಿಕ್ಕೆ ಏನು ಟೆಸ್ಟ್ ಇರುತ್ತೆ ಅದು ICMR ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅದು ಒಂದು ಪ್ರೋಟೋಕಾಲ್ ಕೊಡ್ತಾರೆ, ಯಾವ ರೀತಿ ಇದನ್ನು ಎಲ್ಲಿಗೆ ಟೆಸ್ಟಿಂಗ್ ವ್ಯವಸ್ಥೆ ಕ್ರಿಯೇಟ್ ಮಾಡಬೇಕು. ಬಟ್ ಆ್ಯಸ್ ಆಫ್ ನಾವ್ ಓನ್ಲಿ ಫ್ರಮ್ ದ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಇನ್ ದಿಸ್ ಸೀಸನ್ ಕೆಲವು ವೈರಸ್ ಇದೇನಿರುತ್ತೆ ಅದೇ ಕ್ಯಾಟಗರಿದು ಇದು ವೈರಸ್ ಇದೆ, ಯಾವುದು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಪರ್ಸ್ನಲ್ ಹೈಜೀನ್ ಸೇಮ್ ಅದೇ ಹೇಳಿರ್ತಾರೆ ನಮ್ಮ ಡಾಕ್ಟರ್ಸ್. ಹ್ಯಾಂಡ್ ಹೈಜೀನ್, ಹ್ಯಾಂಡ್ ಫ್ರೀಕ್ವೆಂಟ್ಲಿ ವಾಶ್ ಮಾಡಬೇಕು, ಯಾವುದು ಸರ್ಫೇಸನ್ನು ಟಚ್ ಮಾಡಿದರೆ ದೆನ್ ಡೋಂಟ್ ಬ್ರಿಂಗ್ ದಟ್ ಹ್ಯಾಂಡ್ ನಿಯರ್ ಯುವರ್ ಮೌತ್ ಆ್ಯಂಡ್ ನೋಸ್. ಆ್ಯಂಡ್ ಅದೇ ನಾನು ಹೇಳಿದೆ, ಕಾಫಿಂಗ್ ಆ್ಯಂಡ್ ಸ್ನೀಸಿಂಗ್ ಮಾಡುವಾಗ ಪ್ರೊಟೆಕ್ಷನ್ ತಗೊಳ್ಬೇಕು. ದಟ್ ಇಟ್ ಸೆಲ್ಫ್ ಇಸ್ ದೇರ್. ಆ್ಯಂಡ್ ಇನ್ ಎನಿ ಕೇಸ್ ಯಾವುದು ಫೀವರ್ ಎಲ್ಲ ಬಂದಾಗ ಡಾಕ್ಟರ್ಸಿಗೆ ಕನ್ಸಲ್ಟ್ ಮಾಡೋದು ಇದ್ದೇ ಇರುತ್ತೆ. ದೇರ್ ಇಸ್ ನಥಿಂಗ್ ಟು ವರಿ ಆಸ್ ಆಫ್ ನೌ.